ನಮಸ್ತೆ ಆತ್ಮೇರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಆತ್ಮವಿಕಾಸಕ್ಕಾಗಿ, ಮನೋವಿಕಾಸಕ್ಕಾಗಿ ಪ್ರತಿನಿತ್ಯ ಜೀವನ ದರ್ಶನ ಕಾರ್ಯಕ್ರಮವನ್ನ ವೀಕ್ಷಿಸಿ ಸಂಜೆ 7 ಗಂಟೆಗೆ. ಇಂದಿನ ವಿಷಯ, ಮನೆಯಲ್ಲಿ ಗಂಡ ಹೆಂಡತಿಗೆ ಹೊಂದಾಣಿಕೆ ಇಲ್ಲದಿರುವಂತಹ ಪರಿಸ್ಥಿತಿಗಳು ಅಥವಾ ಮನಸ್ಥಿತಿಗಳು. ಸಾಕಷ್ಟು ಮನೆಯಲ್ಲಿ ಕಂಪ್ಲೇಂಟ್, ನನಗಿಲ್ಲಿ ಕೌನ್ಸಿಲಿಂಗ್ ಬರ್ತಾರೆ, ಕಾಮೆಂಟ್ ಮಾಡಿದ್ದಾರೆ, ವಾಟ್ಸಪ್ಪಲ್ಲಿ ದಿನಕ್ಕೆ 100 ಮೆಸೇಜ್ಗಳು ಬರ್ತದೆ. ಅದರಲ್ಲಿ ಹೆಚ್ಚಾಗಿ ಈ ಗಂಡ ಹೆಂಡತಿಗೆ ಸಂಬಂಧಪಟ್ಟಂಥದ್ದೇ ಇರುತ್ತೆ. ನಾನು ಹೇಳಿದ ಮಾತನ್ನ ಹೆಂಡತಿ ಕೇಳೋದಿಲ್ಲ, ನಾನು ಹೇಳಿದ ಮಾತನ್ನ ಗಂಡ ಕೇಳೋದಿಲ್ಲ, ಗಂಡ ಬಿಟ್ಬಿಡಿ ಮಕ್ಕಳು ಕೇಳೋದಿಲ್ಲ. ಇದೇ ರೀತಿ ಯಾಕೆ ಈ ರೀತಿ ಗುರುಜಿ? ಅವರನ್ನ ಹೊಂದಿಸ್ಕೊಳ್ಳೋದು ಹೇಗೆ? ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಅವ್ರ ಜೊತೆ ಅವಳನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗಲ್ಲ, ಏನ್ ಮಾಡೋದು ನಾನು? ಸ್ನೇಹಿತರೆ, ಇದು ಎಲ್ಲರ ಮನೆ ದೋಸೆ ತೂತೆ, ಒಬ್ರು ಮನೆ ಇಬ್ರು ಮನೆ ಅಲ್ಲ. ನನ್ನ ಅನುಭವದಲ್ಲಿ ಹೇಳ್ತೀನಿ, ಮೊಟ್ಟ ಮೊದಲನೇ ಬಾರಿ ನೀವು ಆಳವಾಗಿ ಅಧ್ಯಯನ ಮಾಡಿ, ನಿಮ್ಮ ಪ್ರಶ್ನೆಗಳಲ್ಲೇ ಉತ್ತರ ಅಡಕವಾಗಿರ್ತದೆ. ಅದಕ್ಕೆ ಸಪರೇಟ್ ಆಗಿ ಉತ್ತರ ಹುಡುಕುವಂತ ಕೆಲಸ ಏನಿಲ್ಲ, ಬಹಳ ಸುಲಭ. ಗಂಡು ಹೆಣ್ಣು ಇದೆರಡೂ ಕೂಡ ವಿರುದ್ಧ ಪದ. ರಾಜ ರಾಣಿ, ಹಗಲು ರಾತ್ರಿ, ಆಕಾಶ ಭೂಮಿ, ಗಂಡು ಹೆಣ್ಣು, ಅಲ್ಲೇ ಇದೆಯಲ್ಲ ವಿರುದ್ಧ ಅಂದ್ಮೇಲೆ ಏನಾದ್ರ ಅರ್ಥ? ಸೊ ಹಗಲು ರಾತ್ರಿ, ಒಂದು ಬೆಳಕಾದ್ರೆ ಇನ್ನೊಂದು ಕತ್ತಲು, ಒಂದು ಜ್ಞಾನವಾದ್ರೆ ಇನ್ನೊಂದು ಅಜ್ಞಾನ, ಒಂದು ಸದ್ಬುದ್ಧಿ ಆದ್ರೆ ಇನ್ನೊಂದು ದುರ್ಬುದ್ಧಿ. ಆ ದುರ್ಬುದ್ಧಿ ಜೀವನ ಪರ್ಯಂತ ಇರೋದಲ್ಲ, ಕ್ಷಣಿಕ. ಅದು ಏರುಪೇರು ಆಗ್ತಾರೆ, ಫ್ಲಕ್ಚುಯೇಷನ್ ಆಗ್ತಾ ಇರ್ತದೆ. ಒಂದ್ಸಲ ಒಳ್ಳೆ ಬುದ್ಧಿ ಬರ್ತದೆ, ಮತ್ತೆ ದುರ್ಬುದ್ಧಿ ಬರ್ತದೆ. ಒಂದ್ಸಲ ದುರ್ಬುದ್ಧಿ ಬರ್ತದೆ, ಮತ್ತೆ ಒಳ್ಳೆ ಬುದ್ಧಿ ಬರ್ತದೆ. ಹಗಲು ಆಗ್ತದೆ, ರಾತ್ರಿನೂ ಆಗ್ತದೆ. ಆದ್ರಿಂದ ಪ್ರಶ್ನೆಗಳಲ್ಲೇ ಉತ್ತರ ಇದೆ. ಯಾಕೆ ಆಪೋಸಿಟ್ ಅಲ್ಲಿ ಇರ್ತಾರೆ ಅಂತಂದ್ರೆ, ಜೆಂಡರೇ ಆಪೋಸಿಟ್ ಅಲ್ಲಿ ಇದೆಯಲ್ಲಪ್ಪ. ಜೆಂಡರೇ ಆಪೋಸಿಟ್ ಅಲ್ಲಿ ಇದ್ಮೇಲೆ ಅದು ವಿರೋಧಾಭಾಸ ಉಂಟಾಗೇ ಆಗ್ತದೆ. ಮೂಲವಾಗಿ ಆ ಗಂಡ ಹೆಂಡತಿ ಜಗಳದಲ್ಲಿ ಜಗಳ ಅಲ್ಲ, ಅದೊಂಥರ ಬಾಂಧವ್ಯ. ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅದು ವಿರೋಧ ಅಂತೇಳಿ ಆಪೋಸಿಟ್ ಅಂತ ತಿಳ್ಕೊಳ್ತಾರೆ. ಒಬ್ರು ಇಬ್ರು ಕತೆ ಇಲ್ಲ, ಎಲ್ಲರ ಮನೆಗಳು. ಉದಾಹರಣೆ ಹೇಳ್ತೀನಿ ಕೇಳಿ. ಗಂಡನಿಗೆ ಫ್ಯಾನ್ ಆಗಲ್ಲ, ಆದ್ರೆ ಹೆಂಡತಿಗೆ ಫ್ಯಾನ್ ಇಲ್ದಿದ್ರೆ ನಿದ್ದೆ ಬರಲ್ಲ. ಈಗ ಇವನು ಹೋಗ್ಬಿಟ್ಟು ಫ್ಯಾನ್ ಆಫ್ ಮಾಡ್ಬಿಟ್ಟು ಬರ್ತಾನೆ, ಇವನ್ ಮಲ್ಕೊಂಡ್ರೆ ಅವಳು ಹೋಗ್ಬಿಟ್ಟು ಫ್ಯಾನ್ ಆನ್ ಮಾಡ್ತಾಳೆ. ಇವನಿಗೆ ಫ್ಯಾನ್ ಆನ್ ಮಾಡಿದ್ರೆ ಒಂದು ಅರ್ಧ ಗಂಟೆಲಿ ಎಚ್ಚರ ಆಗ್ಬಿಡ್ತದೆ. ಅವಳಿಗೆ ಫ್ಯಾನ್ ಹಾಕ್ಬಿಟ್ಟು ಆಫ್ ಮಾಡ್ಬಿಟ್ರೆ ಅರ್ಧ ಗಂಟೆಲಿ ಅವಳಿಗೆ ಎಚ್ಚರ ಆಗ್ಬಿಡ್ತದೆ. ಮತ್ತೆ ಹೆಂಗ್ ಮಲಗದು? ಗಂಡ ಹೆಂಡತಿ ಇಬ್ರು ಬೇರೆ ಬೇರೆ ರೂಮಲ್ಲಿ ಮಲಗಕ್ಕಾಗತ್ತಾ? ಈಗ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಇದೊಂದು. ಗಂಡನ್ಗೆ ತಲೆ ಈ ಕಡೆ ಹಾಕ್ತಾನೆ, ಕಾಲು ಈ ಕಡೆ. ಹೆಂಡತಿ ವಿರುದ್ಧವಾಗಿ ಅವನ್ ತಲೆ ಹತ್ರ ಕಾಲು ಹತ್ರ ತಲೆ ಹಾಕಿರ್ತಾಳೆ. ಯಾರು ಮಲಗ್ತಾರೆ ಹಿಂಗೆ? ಗಂಡ ಹೆಂಡತಿ ಹಿಂಗ್ ಮಲಗ್ತಾರ? ಹಿಂಗೆ ಎಲ್ಲಾರು ಹಿಂಗ ಮಲಗ್ತಾರೆ ಅಥವಾ ಹಿಂಗ ಮಲಗ್ತಾರೆ? ಇವ್ರು ಹಿಂಗ ಮಲಗವ್ರೆ. ಯಾತಕ್ಕೋಸ್ಕರ? ಸೊ ಇದೆಲ್ಲವೂ ಕೂಡ ನಿಜವಾಗ್ಲೂ ನೀವು ಮಾಡುವಂತಹ ಕೆಲವೊಂದು ಕೃತ್ಯಗಳು, ಅದು ನಿಮ್ಮನ್ನ ಬಾಂಡಿಂಗ್ ಇನ್ನೂ ಬೆಳೆಸಲ್ಲ, ಅದು ಇನ್ನೂ ಹಾಳು ಮಾಡ್ತದೆ, ದೂರ ತಳ್ಳುತ್ತೆ. ಖಂಡಿತವಾಗ್ಲೂ ಅದು ಅನಾವಶ್ಯಕ. ಆ ರೀತಿ ಎಲ್ಲ ಮಾಡಬೇಡಿ. ಮತ್ತೆ ಕೆಲವರು ರಾತ್ರಿ ಹೊತ್ತು, ಮತ್ತೆ ಕೆಲವರಲ್ಲ, ಅದರ ನೈಜತೆ ಆಮೇಲೆ ಹೇಳ್ತೀನಿ, ಫ್ಯಾನ್ ಹಾಕ್ತಾರೆ, ಕಿಟಕಿ ತೆಗೆದ್ರೆ ಬೆಳಕು ಬರ್ತದೆ, ಬೆಳಕು ಕಂಡ್ರೆ ಆಗಲ್ಲ. ಮತ್ತೆ ಕೆಲವರು ಕಿಟಕಿ ಬೆಳಕು ಬೇಕೇ ಬೇಕು. ಬೆಳಕಂದ್ರೆ ಏನು ಪ್ರಖರವಾದ ಬೆಳಕಲ್ಲ, ಅದು ಸುಮ್ಮನೆ ಒಂದ್ ಸ್ವಲ್ಪ ಕಿಟಕಿ ತೆಗೆದಿದ್ರೆ ಒಂಚೂರು ಸ್ಟ್ರೀಟ್ ಲೈಟ್ ಇದ್ರೆ ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ಶೇಡ್ ಹೊಡಿತಾ ಇರ್ತದೆ, ಬೆಳಕು. ನಿದ್ದೆ ಬರಲ್ಲ. ಇವನ್ಗೆ ಹೆಂಡತಿಗೆ ಬೆಳಕಿರ್ಬೇಕು, ಗಂಡನಿಗೆ ಬೆಳಕಿರಬಾರ್ದು. ಏನ್ ಮಾಡೋದು ಇಂಥವ್ರಿಗೆ? ಹೇಗೆ ಒಂದೇ ಮನೆಯಲ್ಲಿ ಆ ರೀತಿ ಎರಡೆರಡು ಒಂದು ರೂಮ್ನೆ ಡಿವೈಡ್ ಮಾಡ್ಬಿಟ್ಟು ಮಲ್ಕೊಳಕ್ ಸಾಧ್ಯವಾಗುತ್ತಾ? ರಾತ್ರಿ ಹೊತ್ತು ಒಂದು ಮ್ಯೂಸಿಕ್ ಹಾಕೊಂಡು ಕೇಳುವಂಥದ್ದು ಹೆಂಡತಿಯ ಒಂದು ಹವ್ಯಾಸ. ಅದು ಗಂಡನಿಗೆ ಇಷ್ಟ ಇಲ್ಲ. ಮ್ಯೂಸಿಕ್ ಆಫ್ ಮಾಡು. ಇಯರ್ಫೋನ್ ಹಾಕೊಂಡು ಕೇಳ್ತಾ ಇದ್ದಾರೆ. ಅದನ್ನೂ ಕೇಳ್ತಾನೆ, ಅದನ್ನು ಕೇಳಿಸ್ಕೊತಾನೆ. ಇಲ್ಲ, ಸೌಂಡ್ ಕಡಿಮೆ ಮಾಡು. ಒಬ್ಬೊಬ್ರದ್ದು ಸುಮ್ಮನೆ ತೀಟೆ ಜಗಳ ಇವೆಲ್ಲ. ಯಾವುದೂ ಅದರಲ್ಲಿ ಸತ್ವ ಇಲ್ಲ. ಸುಮ್ಮನೆ ತೀಟೆ ಜಗಳ, ಏನೋ ಟೈಮ್ ಪಾಸ್ಗೋಸ್ಕರ ಮಾಡ್ಬೇಕು. ಅವಳು ನನ್ನನ್ನ ಕಾಲೆಳಿತಾಳೆ, ನಾನು ಅದಕ್ಕೆ ಅವಳನ್ನು ಕಾಲೆಳಿ. ಬರೀ ಇದೇ ರೀತಿನೇ. ಇವಾಗ ಇದಕ್ಕೆ ಪರಿಹಾರ ಏನು? ಎಲ್ಲಾರ ಮನೆಯಲ್ಲೂ ಸಮಸ್ಯೆಗಳಿದ್ದಿದ್ದೆ. ಅವಳು
ಬ್ಲೂ ಸೀರೆ ಉಟ್ಕೋ ಅಂತ ಗಂಡ ಹೇಳ್ತಾನೆ. ನನಗೆ ಬ್ಲೂ ಕಲರ್ ಅಂದ್ರೆ ಅಲರ್ಜಿ, ನಾನು ರೆಡ್ ಕಲರ್ ಸೀರೆ ರೆಡ್ ಕಲರ್ ಹಾಕೊಂಬೇಡ, ನಂಗೆ ರೆಡ್ ಕಲರ್ ಅಲರ್ಜಿ, ನನ್ನ ಜೊತೆ ಹಾಕೊಂಡು ನೀನ್ ಬರಬೇಡ, ಬ್ಲೂ ಕಲರ್ ಉಟ್ಕೊಂಡ. ಇಲ್ಲ, ನಾನು ರೆಡ್ಡೇ ಹಾಕೊಳ್ಳೋದು. ಏನು ಒಂದ ಎರಡ? ಸರಿ, ಇವತ್ತು ನನ್ನ ಫೇವ್ರೇಟ್ ಫುಡ್ ಪುಳಿಯೋಗರೆ ಮಾಡ್ಬಿಡು. ಪುಳಿಯೋಗರೆ ನಾನು ಮಾಡಲ್ಲ, ನಂಗೆ ಇಷ್ಟ ಇಲ್ಲ ಪುಳಿಯೋಗರೆ. ಚಿತ್ರಾನ್ನ ಮಾಡ್ತೀನಿ, ನಂಗೆ ಬಹಳ ಇಷ್ಟ. ಚಿತ್ರಾನ್ನ ಮಾಡ್ತೀನಿ, ನನಗೆ ಪುಳಿಯೋಗರೆ ಮಾಡ್ಕೊಡಮ್ಮ, ಚಿತ್ರಾನ್ನ ನಾನು ತಿನ್ನಲ್ಲ, ಅಲರ್ಜಿ. ಇಲ್ಲ ಇಲ್ಲ, ನನಗ್ ಚಿತ್ರಾನ್ನ ಬಹಳ ಇಷ್ಟ. ಒಂದಲ್ಲ ಎರಡಲ್ಲ 108 ಈ ತರ ಹಲವಾರು ಮನೆಗಳಲ್ಲಿ ಇದನ್ನ ನೀವು ನೋಡಬಹುದು. ಮ್ಯಾಕ್ಸಿಮಮ್ ಎಲ್ಲಾ ಮನೆಗಳಲ್ಲಿ ಇದೆ. ಗಂಡ ಹೇಳ್ತಾನೆ, ನಾನು ಸ್ವಿಫ್ಟ್ ಕಾರ್ ತಗೊಳ್ತೀನಿ. ಇಲ್ಲ ಇಲ್ಲ, ಬೇಡ, ಸ್ವಿಫ್ಟ್ ಬೇಡ, ಸ್ಕೋಡಾ ಕಾರ್ ಬೇಕು, ಸ್ಕೋಡಾ ಕಾರ್ ತಗೊಂಬಿಡಿ, ಸ್ವಿಫ್ಟ್ ಬೇಡ. ಒಬ್ಬೊಬ್ರಿಗೆ ಈ ಒಂದು ಕಂಪ್ನಿ ಇಷ್ಟ ಕಾರು, ಇನ್ನೊಬ್ರಿಗೆ ಆ ಕಂಪ್ನಿ ಇಷ್ಟ. ಅಪ್ಪ ಹೇಳ್ತಾನೆ, ಈ ಸ್ಕೂಲ್ಗೆ ಹಾಕ್ತೀನಿ ಮಗಳನ್ನ. ಬೇಡ, ಸ್ಕೂಲ್ ಚೆನ್ನಾಗಿಲ್ಲ, ಈ ಸ್ಕೂಲ್ಗೆ ಹಾಕ್ಬೇಕು. ನಾನು ಆಲ್ರೆಡಿ ಎಲ್ಲ ವಿಚಾರಿಸ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಎಲ್ಲಾ ವಿಚಾರದಲ್ಲೂ ಒಂದಲ್ಲ ಎರಡಲ್ಲ, ಊಟದಲ್ಲಿ, ಬಟ್ಟೆಯಲ್ಲಿ, ನೋಟದಲ್ಲಿ, ಬೆಳಿಗ್ಗೆಯಿಂದ ಸಂಜೆವರೆಗೂ ಎಲ್ಲಾದ್ರೂ ಫಂಕ್ಷನ್ ಹೋಗ್ಬೇಕಾದ್ರೆ ಪ್ರತಿ ಒಂದರಲ್ಲೂ ಕೂಡ ವಿರೋಧಾಭಾಸ ಆಗ್ತಾನೇ ಇರ್ತದೆ. ಯಾಕೆ ಕಾರಣ ಅಂತಂದ್ರೆ, ನೀವು ಹೇಳ್ದಂಗೆ ಮೊದಲೇ ವಿರುದ್ಧ ಗಂಡು ಹೆಣ್ಣು ಅಂತ. ಅದಕ್ಕೋಸ್ಕರ ಇದು ಹೊಂದಾಣಿಕೆ ಆಗೋದಿಲ್ಲ. ನಿಮಗೆ ಒಂದು ಪರಮ ಸತ್ಯವನ್ನ ಹೇಳ್ತೀನಿ, ಎಲ್ಲರೂ ಕೂಡ ಕೇಳಿಸ್ಕೊಂಬೇಡಿ, ಆಲಿಸಿ. ಕೇಳಿಸಿದ್ದೆಲ್ಲ ಈ ಕಿವಿಯಿಂದ ಈ ಕಿವಿಗೆ ಹೋಗ್ಬೇಕು, ಆಲಿಸಿದ್ದೆಲ್ಲ ಮನಮಸ್ತಿಷ್ಕದಲ್ಲಿ. ಗಂಡು ಹೆಣ್ಣು, ಯಾವುದೇ ಮನುಷ್ಯ, ಗಂಡು ಹೆಣ್ಣಂತಲ್ಲ, ಹುಡುಗ ಹುಡುಗಿ ಅಥವಾ ಹುಡುಗ ಹುಡುಗಿ ಇರಬಹುದು. ಇಡೀ ಪ್ರಪಂಚದಾದ್ಯಂತ ಯಾವುದೇ ಜೀವಿಗಳ ಜೊತೆಯಲ್ಲಿ ನೀವಿದ್ರೂ ಕೂಡ ಕೇವಲ ಕ್ಷಣಿಕಕ್ಕೋಸ್ಕರ ನಿಮ್ಮ ಮನಸ್ಥಿತಿಗಳು ಒಂದಾಗಬಹುದು. ಒಂದು ನಿಮಿಷಕ್ಕೆ ಒಂದಾಗಿರ್ಬಹುದು, ಗಂಟೆಗಳಿಗೋವರೆಗೂ ಒಂದಾಗಿರಬಹುದು. ಹೆಚ್ಚಂದ್ರೆ ಇನ್ನೂ ಹೆಚ್ಚಾಗಿ ನಾನು ಏನಾದ್ರೂ ಹೊಂದಾಣಿಕೆ ಇರ್ತೀನಿ ಅಂದ್ರೆ 1 ದಿವಸ ಇರಬಹುದು. ಇನ್ನೂ ನಾನು ಬಹಳ ಸಾಧನೆ ಮಾಡಿದ್ದೀನಿ, 1 ವಾರ ಇರಬಹುದು, ಒಂದು 10 ದಿವಸ, 15 ದಿವಸ, 1 ತಿಂಗಳಿರಬಹುದು. ಇರಕ್ ಸಾಧ್ಯ ಇಲ್ಲ, ನಾನು ಹೇಳ್ತಾ ಇದ್ದೀನಿ, ಇರಬಹುದು. ಯಾರೋ ಒಬ್ಬೊಬ್ರು ಇರ್ತಾರೆ. ಬಟ್ 1 ತಿಂಗಳಿಗಿಂತ ಹೆಚ್ಚಾಗಿ ಆ ಮನಸ್ಥಿತಿಗಳು ಅದೇ ಫ್ರೀಕ್ವೆನ್ಸಿಲಿ ಸಾಯೋವರೆಗೂ ಇರ್ತಾವ ಅಂತಂದ್ರೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ಇಬ್ಬರ ಮನಸ್ಥಿತಿಗಳು ಒಂದೇ ಸಮನಾಗಿ ಯೋಚನೆ ಮಾಡುವಂಥದ್ದು ಕೇವಲ ಕ್ಷಣಿಕದಲ್ಲಿ ಮಾತ್ರ, ಹೆಚ್ಚಂದ್ರೆ ನಿಮಿಷಗಳಲ್ಲಿ ಮಾತ್ರ. ಆ ನಿಮಿಷಗಳು ಯಾವುದು? ರಸಮಯ ಕ್ಷಣ. ಸೊ ನಾವು ಯಾವಾಗ ಕಾಮಕ್ರೀಡೆಯಲ್ಲಿ ತೊಡಗ್ತೀರಿ ಅಷ್ಟೊತ್ತವರೆಗೂ ಮಾತ್ರ ಇಬ್ಬರ ಮನಸ್ಥಿತಿ ಒಂದೇ ಇರುತ್ತೆ ಹೊರತು, ಅದಾದ ನಂತರ ನಿನ್ನ ದಾರಿ ನಿನಗೆ, ನನ್ನ ದಾರಿ ನಿನಗೆ, ನನ್ನ ಆಲೋಚನೆ ನನಗೆ, ನಿನ್ನ ಆಲೋಚನೆ ನಿನಗೆ, ಈ ರೀತಿ ವಿರುದ್ಧವಾಗಿ ಜೀವನ ಎಲ್ಲ ಸಾಕ್ತಾ ಇರ್ತದೆ ಆ ಕ್ಷಣದಲ್ಲಿ ಮಾತ್ರ. ಅಥವಾ ಅದು ಬಿಟ್ಟು ಏನೋ ಒಂದೊಂದ್ಸಲ ಪ್ರೀತಿ ಹುಕ್ಬಿಡುತ್ತೆ, ಹುಕ್ಕಿದಾಗ ಎಲ್ಲೋ ಬಂದು ತೋರಿಸ್ತಾರೆ. ಕೇವಲ ಕ್ಷಣಿಕಕ್ಕೆ, ನನಗೆ ತಿಳಿದಂಗೆ ಗಂಟೆಗಳ ಲೆಕ್ಕದಲ್ಲಿ ಇರುತ್ತೆ ಹೊರತು ಅದಕ್ಕಿಂತ ಹೆಚ್ಚಾಗಿ ನಾನು ಹುಡುಕಾಟ ರಿಸರ್ಚ್ ಮಾಡಿದ್ದೀನಿ, ಇರೋದಕ್ಕೆ ಸಾಧ್ಯವಿಲ್ಲ. ಗಂಟೆಗಳ ಲೆಕ್ಕದಲ್ಲಿ ನಿಮಗೆ ಸಿಗಬಹುದಷ್ಟೇ. ಇದನ್ನ ನೀವು ಸರಿಪಡಿಸ್ಕೊಳ್ಳೋ ವಿಧಾನ ಏನು ಅಂತಂದ್ರೆ, ಈಗ ಗಂಡನಿಗೆ ಪುಳಿಯೋಗರೆ ಇಷ್ಟ, ಹೆಂಡತಿಗೆ ಚಿತ್ರಾನ್ನ ಇಷ್ಟ. 1 ದಿವಸ ಪುಳಿಯೋಗರೆ ಮಾಡಿ, ಇನ್ನೊಂದು ದಿವಸ ಚಿತ್ರಾನ್ನ ಮಾಡಿ. ಪುಳಿಯೋಗರೆ ಮಾಡಿದಾಗ ಈಗೇನೋ ತಿನ್ಬೇಕು, ಅವನು ತಿನ್ಬೇಕು. ಚಿತ್ರಾನ್ನ ಮಾಡಿದಾಗ ಇಬ್ರು ತಿನ್ಬೇಕು. ಆ ರೀತಿ ನಾನು ಬೇಕು ಮಾಡಲ್ಲ ಅನ್ನೋದು ಆಗೋದಿಲ್ಲ. ಸರಿ, ಫ್ಯಾನ್ ಬೇಕು, 2ನೇ ನಂಬರ್ಗೆ ಹಾಕ್ಬೇಕು. 1ನೇ ನಂಬರ್ಗೆ ಹಾಕಿದ್ರೆ ಫ್ಯಾನ್ ಉಪಯೋಗ ಇಲ್ಲ. 2ನೇ ನಂಬರ್ಗೆ ಹಾಕೊಂಡು ಮೊದಲು ಗಂಡ ಅಭ್ಯಾಸ ಮಾಡಬೇಕು. 1ನೇ ನಂಬರಲ್ಲಿ ಅವನಿಗೆ ಗಾಳಿ ಹೆಚ್ಚಾಗಿ ಬಂದ್ರೆ ನಿದ್ದೆ ಬರಲ್ಲ. ಸೊ ಈಕೆನೂ ಕೂಡ 1ನೇ ನಂಬರಲ್ಲಿ ಹಾಕಿ ಅಭ್ಯಾಸ ಮಾಡಬೇಕು. ಆಕೆನೂ ಕೂಡ 2ನೇ ನಂಬರಲ್ಲಿ ಫ್ಯಾನ್ ಹಾಕ್ಬಿಟ್ಟು ಅಭ್ಯಾಸ ಮಾಡಬೇಕು. ಇವಳೊಂದ್ ದಿವಸ ಅವನೊಂದ್ ದಿವಸ, ಇವಳೊಂದ್ ದಿವಸ ಅವನೊಂದ್ ದಿವಸ. ಅವಾಗ ಏನಾಗುತ್ತೆ, ಇಬ್ರು ಕೂಡ ಎರಡಕ್ಕೂ ಹೊಂದ್ಕೊಳ್ತಾರೆ. ಕಿಟಕಿ ತೆಗೆದು 1 ದಿವಸ ನಿದ್ದೆ ಮಾಡಿ, ಕಿಟಕಿ ಹಾಕ್ಬಿಟ್ಟು 1 ದಿವಸ ನಿದ್ದೆ, ಸ್ಕ್ರೀನ್ ಅನ್ನ ಹಾಕಿ 1 ದಿವಸ ನಿದ್ದೆ ಮಾಡಿ, ಸ್ಕ್ರೀನ್ ಅನ್ನ ತೆಗೆದು 1 ದಿವಸ ನಿದ್ದೆ ಮಾಡಿ. ಆಗ ನಿಮ್ಗೆ ಮೈಂಡ್ ಸೆಟ್ ಕರೆಕ್ಟ್ ಹೊಂದ್ಕೊಳ್ಳುತ್ತೆ. ಬ್ಲೂ ಸೀರೆನೇ ಉಟ್ಕೋ, ರೆಡ್ ಸೀರೆನೇ ಉಟ್ಕೋ, ರೆಡ್ ಸೀರೆನೂ ಉಟ್ಕೊಳ್ಳಿ, ಬ್ಲೂ ಸೀರೆನೂ ಉಟ್ಕೊಳ್ಳಿ. 1 ಫಂಕ್ಷನ್ ಹೋದಾಗ ರೆಡ್ ಉಟ್ಕೊಳ್ಳಿ, 1 ಫಂಕ್ಷನ್ ಹೋದಾಗ ಗ್ರೀನ್ ಉಟ್ಕೊಳ್ಳಿ, ಬ್ಲೂ ಉಟ್ಕೊಳ್ಳಿ. ಏನೇನು ಆಕೆಗೆ ಇಷ್ಟ ಇದೆ, ಏನೇನು ಆತನಿಗೆ ಇಷ್ಟ ಇದೆ, ಇದು ಎರಡನ್ನ ವಿನಿಮಯ ಮಾಡಿಕೊಳ್ಳಿ. ಸಾಧ್ಯವಾದಷ್ಟು ವಿನಿಮಯ ಮಾಡಿಕೊಳ್ಳಿ.
ನಾನೇ ಗೆಲ್ಲಬೇಕು ಅಂತಂದ್ರೆ ಖಂಡಿತವಾಗ್ಲೂ ಆ ಗೆಲುವು ತಾತ್ಕಾಲಿಕವಾಗಿ ನಿಮಗೆ ಗೆಲುವನ್ನು ಕೊಟ್ಟು ಮುಂದಕ್ಕೆ ನರಕ ಪ್ರಾಪ್ತಿ ಮಾಡುತ್ತೆ. ಆದ್ರಿಂದ ಆ ಅಹಂಕಾರದ ಗೆಲುವಿದೆಯಲ್ಲ, ಇದು ಸರ್ವನಾಶಕ್ಕೆ ಕಾರಣ. ನಾನು ಹೇಳೋದನ್ನ ನೀವೆಲ್ಲರೂ ಕೂಡ ಸುವರ್ಣಾಕ್ಷರಗಳಲ್ಲಿ ಬರೆದಿಟ್ಕೊಳ್ಬಹುದು. ಅಂತ ಅತ್ಯದ್ಭುತವಾದಂತಹ ಸತ್ವಭರಿತ ವಿಚಾರ ಇದು. ನಿಜವಾಗ್ಲೂ ಗೆಲುವು ಅನ್ನೋದು ಅಹಂಕಾರದಲ್ಲಿ ತಾತ್ಕಾಲಿಕವಾದ ಗೆಲುವು ಸಿಕ್ಕಿ ನಿಮಗೆ ನರಕ ಪ್ರಾಪ್ತಿಯನ್ನು ಮಾಡಿಕೊಡುತ್ತೆ, ಎಲ್ಲರನ್ನು ಹಾಳು ಮಾಡುತ್ತೆ, ಎಲ್ಲ ಸಂಬಂಧಗಳನ್ನು. ಆದ್ರಿಂದ ಸೋತು ಗೆಲ್ಲಬೇಕು. ಆದ್ರಿಂದ ನೀನೊಂದ್ ದಿವಸ ಮಾಡು, ನಾನೊಂದ್ ದಿವಸ ಮಾಡು. ಈ ರೀತಿ ಮನೆಯಲ್ಲಿ ಹೊಂದಾಣಿಕೆ ಅಂದ್ರೆ ಏನು ಅಂದ್ರೆ ನಾನು ಹೇಳೋ ರೀತಿಯಲ್ಲಿ ಹೊಂದ್ಕೊಂಡು ಹೋಗ್ಬಹುದು. ಯಾರ್ದು ಬಿಡದ್ ಬೇಡ, ರೆಡ್ನು ಬಿಡದ್ ಬೇಡ, ಬ್ಲೂನು ಬಿಡದ್ ಬೇಡ. ಕಿಟಕಿ ಹಾಕೊಂಡು ನಿದ್ದೆ ಮಾಡೋಣ, ತೆಗೆದ್ಬಿಟ್ಟು ನಿದ್ದೆ ಮಾಡೋಣ. ಸ್ಕ್ರೀನ್ ಹಾಕಿ ನಿದ್ದೆ ಮಾಡೋಣ, ತೆಗೆದು ಫ್ಯಾನ್ ಆಫ್ ಮಾಡಿನೂ ನಿದ್ದೆ ಮಾಡೋಣ, ಆನ್ ಮಾಡಿನೂ ನಿದ್ದೆ ಮಾಡೋಣ. ಇಬ್ರು ಅಭ್ಯಾಸ ಮಾಡ್ಕೊಳ್ಳಿ ನಿರಂತರವಾಗಿ. ಖಂಡಿತವಾಗ್ಲೂ ಇದು ಅತ್ಯದ್ಭುತವಾದಂತಹ ಫಲಿತಾಂಶವನ್ನ ಕೊಡುತ್ತೆ, ಬಾಂಧವ್ಯವನ್ನ ಹೆಚ್ಚು ಮಾಡುತ್ತೆ. ಅದು ಬಿಟ್ಬಿಟ್ಟು ನಾನು ಹೇಳ್ದಂಗೆ ಕೇಳುವ, ಆಫ್ ಮಾಡು, ಫ್ಯಾನ್ ಆಫ್ ಮಾಡು. ಅವನು ಹೆಂಡತಿ ಮೇಲೆ ಪ್ರೀತಿಗೋಸ್ಕರನೋ ಭಯಕ್ಕೋಸ್ಕರನೋ ಹೆದರಿಕೆಯಿಂದನೋ ಅಯ್ಯೋ ನನ್ನ ಕರ್ಮ ಏನ್ ಮಾಡೋದು ಅಂತ ಗಿಲ್ಟಿ ಫೀಲ್ ಮಾಡ್ಕೊಂಡು ಆಫ್ ಮಾಡಿರ್ತಾನೆ. ಆದ್ರೆ ಈ ರೀತಿ 1 ಸಲ 2 ಸಲ 3 ಸಲ ಪ್ರತಿ ಸಲನೂ ಅವಳೆ ಗೆಲ್ತಾ ಇದ್ದಾಗ ಅವನೇನ್ ಮಾಡ್ತಾನೆ, ಆಕೆ ಮೇಲೆ ಒಂದು ಪ್ರೀತಿ ಕಡಿಮೆ ಆಗ್ತದೆ. ಆ ಮುಂಚೆ ಇದ್ದಂತಹ ಬಾಂಧವ್ಯ, ಆ ಒಂದು ಮೋಹ, ಆ ಒಂದು ಪ್ರೀತಿ ಖಂಡಿತವಾಗ್ಲೂ ಇರೋದಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಯಾವಾಗ್ಲೂ ನೀವೇ ಗೆಲ್ಬೇಕು ಅನ್ನೋ ಹಠವನ್ನ ಬಿಟ್ಬಿಡಿ. ಅಹಂಕಾರ ಒಳ್ಳೇದಲ್ಲ. ಅದರಲ್ಲೂ ಈ ಸಂಬಂಧಗಳಲ್ಲಿ, ಕುಟುಂಬದಲ್ಲಿ ನಿಜವಾಗ್ಲೂ ಒಳ್ಳೇದಲ್ಲ. ಇಬ್ರು ಹೊಂದಿಕೆಯಿಂದ, ವಾಟ್ ಈಸ್ ಲೈಫ್ ಅಂದ್ರೆ ನನ್ನ ಪ್ರಕಾರ ಲೈಫ್ ಇಸ್ ಅಂಡರ್ಸ್ಟ್ಯಾಂಡಿಂಗ್. ನಾವು ಒಬ್ಬರನ್ನೊಬ್ರು ಅರ್ಥ ಮಾಡಿಸ್ಕೊಳ್ಬೇಕು, ಅರ್ಥ ಮಾಡ್ಬೇಕು. ಇದೆರಡು ಪರಮ ಸತ್ಯ, ಬ್ರಹ್ಮ ರಹಸ್ಯ. ಇದು ವಜ್ರಾಯುಧದ ಹಾಗೆ ಕೆಲಸ ಮಾಡುತ್ತೆ. ನಾನು ಅವಳಿಗೆ ಅರ್ಥ ಮಾಡಿಸುವಂತಹ ಕಲೆ, ಅವಳನ್ನು ನಾನು ಅರ್ಥ ಮಾಡ್ಕೊಳ್ಳುವಂತಹ ಕಲೆ. ಅವಳು ಅಂತಂದ್ರೆ ಕೇವಲ ಹೆಣ್ಣು ಮಾತ್ರ ಹೇಳ್ತಲ್ಲ, ಯಾರೇ ಇರಲಿ ನಿಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಗಳನ್ನ ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡಿಸಿ. ಇದೆರಡು ಬ್ರಹ್ಮವಿದ್ಯೆಗಳನ್ನ ನೀವು ಕಲ್ತ್ಬಿಟ್ರೆ, ಋಷಿ ವಿದ್ಯೆ ಬ್ರಹ್ಮವಿದ್ಯೆ ಅಂತ ಕರಿತೀನಿ ನಾನು. ಇದನ್ನ ಕಲ್ತ್ರೆ ಅತ್ಯದ್ಭುತವಾಗಿ ನೀವು ಸಂಸಾರವನ್ನ ತೂಗಿಸಬಹುದು. ಅಥವಾ ನಿಮಗೆ ಗೊತ್ತಾಗ್ತಿಲ್ಲ ಅಂತಂದ್ರೆ ಇಬ್ರು ಬನ್ನಿ, ಗಂಡ ಹೆಂಡತಿ ಇಬ್ರು ಬನ್ನಿ ಕೌನ್ಸಿಲಿಂಗಿಗೆ. ಬಂದಾಗ ನಿಮ್ಮಿಬ್ಬರ ಒಂದು ಮನಸ್ಥಿತಿ, ಪರಿಸ್ಥಿತಿಗಳು, ಮನೆಯ ಸ್ಥಿತಿಗತಿ ಹೇಗಿದೆ, ಆರ್ಥಿಕ ಸ್ಥಿತಿಗತಿ ಹೇಗಿದೆ, ಇದೆಲ್ಲವೂ ಕುಟುಂಬದ ಮೇಲೆ ಮೂಲವಾಗಿ ಪರಿಣಾಮವನ್ನು ಬೀರುತ್ತೆ. ಅದು ದುಷ್ಪರಿಣಾಮ ಆಗಬಹುದು ಅಥವಾ ಸತ್ವಭರಿತವಾದ ಪರಿಣಾಮಕಾರಿನೇ ಆಗಿರಬಹುದು. ಅದೆರಡು ಎಲ್ಲವನ್ನ ನಿಮಗೆ ನಿಮ್ಮ ಮನಸ್ಥಿತಿಗಳನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಭವಿಷ್ಯದಲ್ಲಿ ನಿಮ್ಮ ಅಭಿವೃದ್ಧಿ, ಸಮೃದ್ಧಿಗಾಗಿ, ಯಶಸ್ಸು, ಕೀರ್ತಿಗಾಗಿ, ಗುರಿ ಸಾಧನೆಗಾಗಿ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನವೂ ಸಹ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ. ಈ ವಿಡಿಯೋವನ್ನ ನಿಮ್ಮೆಲ್ಲ ಆತ್ಮೀಯರಿಗೆ, ಸ್ನೇಹಿತರಿಗೆ ತಪ್ಪದೆ ಶೇರ್ ಮಾಡಿ. ಪಾಸಿಟಿವ್ ವಿಚಾರಗಳನ್ನ ಪ್ರತಿಯೊಬ್ಬರಿಗೂ ಹಂಚೋದ್ರಿಂದ ಜ್ಞಾನ ಬೆಳೆಯುತ್ತೆ. ಶೇರ್ ಮಾಡಿ ಸಾಧ್ಯವಾದಷ್ಟು. ನಮ್ಮ ಚಾನಲ್ ಅನ್ನ ಮೊದಲನೇ ಬಾರಿ ಭೇಟಿ ನೀಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು. ಎಲ್ಲರಿಗೂ ಒಳ್ಳೆದಾಗ್ಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.